ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 2023-24 ಅಂದರೆ ಇದೇ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ SA1 ಪೇಪರ್ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂದು ಕ್ವಶನ್ ಪೇಪರನ್ನು ಜೊತೆಗೆ ಅದರ ಉತ್ತರಗಳನ್ನು ಸಹಿತನೂ ಕೂಡ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 9th ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, SS ಆಗಿರ್ಬೋದು, ಸೈನ್ಸ್, ಸೊ ಒಂದು ಸೆಟ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ನಿಮಗೆ ಹಾಕಿದ್ದೀವಿ. ಬಟ್ ಈ ವಿಡಿಯೋದಲ್ಲಿ ಆನ್ಸರ್ಸ್ಗಳಿದ್ದಾವೆ. ಭಾಳಷ್ಟು ಹಿಂದೆ ಕ್ವಶನ್ ಪೇಪರ್ಸ್ಗಳನ್ನು ನೋಡಬೇಕಾಗಿದ್ದರೆ FA SC ಎಕ್ಸಾಮ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಆಲ್ರೆಡಿ 9th SS ಎಲ್ಲ ಪಾಠಗಳಿಗೆ ನಾವು ನೋಟ್ಸ್ಗಳನ್ನು ಹಾಕಿದ್ದೀವಿ. ಅದನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅನ್ನೋದನ್ನು ನೋಡಬೇಕು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ಗಳು ಸಿಗ್ತಾವೆ. ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ವಿಡಿಯೋ ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಈ ಮೊದಲ ಭಾಗದಲ್ಲಿರ್ತಕ್ಕಂಥದ್ದು 8 ಬಹು ಆಯ್ಕೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸೂಕ್ತವಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ನೀವೇನು ಮಾಡಬೇಕು, ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಮೊದಲ ಪ್ರಶ್ನೆ, ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ. ಆಯ್ಕೆ A ಮೆಕ್ಕಾ, B ಬೆತ್ಲೆಹ್ಯಾಮ್, C ಮದೀನಾ, D ರೋಮ್. ಉತ್ತರ ಇತ್ತು B ಬೆತ್ಲೆಹ್ಯಾಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೀವುಗಳು ಕೂಡ ಇದೇ ಥರ ಬರಿಬೇಕು, ಆಯ್ಕೆದೊಂದಿಗೆ ಕ್ರಮಾಕ್ಷರದೊಂದಿಗೆ ಆಯ್ಕೆ ಬರಿಬೇಕು. ಪ್ರಶ್ನೆ 2, ಕಂಪನನ ದಂಡಯಾತ್ರೆಯ ಬಗ್ಗೆ ತಿಳಿಸುವುದು. A ಶಿವತತ್ವ ಚಿಂತಾಮಣಿ, B ಬಸವ ಪುರಾಣ, C ಪ್ರಭುಲಿಂಗ ಲೀಲೆ, D ಮಧುರಾ ವಿಜಯಂ. ಸರಿಯಾದ ಉತ್ತರ ಆಯ್ಕೆ D ಮಧುರಾ ವಿಜಯಂ. ಪ್ರಶ್ನೆ 3, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡ್ಯಾಶ್ ಅಂತ ಕೇಳಿದ್ದಾರೆ. ಆಯ್ಕೆ A ಬಾಬು ರಾಜೇಂದ್ರ ಪ್ರಸಾದ, B ಅಂಬೇಡ್ಕರ್, C ಜವಾಹರ್ಲಾಲ್ ನೆಹರು, D ಗಾಂಧೀಜಿ. ಸರಿಯಾದ ಉತ್ತರ ಆಯ್ಕೆ A ಬಾಬು ರಾಜೇಂದ್ರ ಪ್ರಸಾದ್. ಮುಂದಿನ ಪ್ರಶ್ನೆ, ಸಮಾಜದ ಜೀವಕೋಶ. A ಕುಟುಂಬ, B ಶಾಲೆ, C ಗ್ರಾಮ, D ರಾಜ್ಯ. ಸರಿಯಾದ ಉತ್ತರ ಕುಟುಂಬ, ಇದು ಸಮಾಜದ ಜೀವಕೋಶ. ಪ್ರಶ್ನೆ 5, ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಲಕ್ಷಣ. ವಾಸಸ್ಥಳ, ದೊಡ್ಡ ಗಾತ್ರ, ಚಿಕ್ಕ ಗಾತ್ರ, ಅಧಿಕಾರ, ಸಂರಚನೆ. ಸರಿಯಾದ ಉತ್ತರ ಚಿಕ್ಕ ಗಾತ್ರ. ಮುಂದಿನ ಪ್ರಶ್ನೆ, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ. A 1963, B 1973, C 1985, D 1992. ಸರಿಯಾದ ಉತ್ತರ ಬರ್ತದೆ B 1973. ಮುಂದಿನ ಪ್ರಶ್ನೆ, ತೃತೀಯ ವಲಯಕ್ಕೆ ಉದಾಹರಣೆ. A ಕೈಗಾರಿಕೆ, B ಕೃಷಿ, C ಹೈನುಗಾರಿಕೆ, D ಬ್ಯಾಂಕಿಂಗ್. ಸರಿಯಾದ ಉತ್ತರ D ಬ್ಯಾಂಕಿಂಗ್. ಪ್ರಶ್ನೆ 8, ನಿರ್ವಹಣೆಯ ತತ್ವಗಳನ್ನು ನೀಡಿದವರು ಕೇಳಿದ್ದಾರೆ. A ಹೆನ್ರಿ ಫಯೋಲ್, B ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್, C ಅಮರ್ತ್ಯ ಸೇನಾ, D ಬಾಲ್ಡ್ವಿನ್. ನಿರ್ವಹಣಾ ತತ್ವಗಳನ್ನು ಕೊಟ್ಟವರು A ಹೆನ್ರಿ ಫಯೋಲ್ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಇನ್ನು ಈ 8 ಬಹು ಆಯ್ಕೆ ಪ್ರಶ್ನೆಗಳಾದ ನಂತರ 8 ಪ್ರಶ್ನೆಗಳಿರ್ತಾವೆ. ಅವುಗಳನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಪೂರ್ಣವಾಗಿ ಬರೀಬೇಕು. ಸರಿ ಉತ್ತರಕ್ಕೆ 1 ಅಂಕ ಕೊಡ್ತಾರೆ. 8 ಪ್ರಶ್ನೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 8 ಅಂಕ. 9ನೇ ಪ್ರಶ್ನೆ, ಮೊದಲ ಪಾನಿಪತ್ ಕದನ ಯಾವಾಗ ನಡೆಯಿತು. ಉತ್ತರ, ಮೊದಲ ಪಾನಿಪತ್ ಕದನ 1526ರಲ್ಲಿ ನಡೆಯಿತು. ಪ್ರಶ್ನೆ 10, ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು. 10ನೇ ಉತ್ತರ, ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ. ಪ್ರಶ್ನೆ 11, ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು. ಸರಿಯಾದ ಉತ್ತರ ಜನವರಿ 28, 1950ರಿಂದ ಸರ್ವೋಚ್ಚ ನ್ಯಾಯಾಲಯ ಏನಾಗ್ತದಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಅದು ಬಂದು ಬಿಡ್ತದೆ. ಮುಂದಿನ ಪ್ರಶ್ನೆ, ಕುಟುಂಬವನ್ನು ಅರ್ಥೈಸಿ ಅಂತ 12ನೇ ಪ್ರಶ್ನೆ ಕೇಳಿದರೆ ಕುಟುಂಬಕ್ಕೆ ಡೆಫಿನೇಷನ್ ಕೊಡಬೇಕು. ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಗೆ ಕುಟುಂಬ ಅಂತ ಕರಿತೀವಿ. ಪ್ರಶ್ನೆ 13, ಬೇಸಿಗೆ ಕಾಲವು ಯಾವ ತಿಂಗಳುಗಳಲ್ಲಿ ಇರುತ್ತದೆ. ಉತ್ತರ, ಮಾರ್ಚ್ನಿಂದ ಹಿಡಿದು ಮೇವರೆಗೆ ಬೇಸಿಗೆ ಕಾಲ ಇರ್ತದೆ. 14, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಗೆ ಉದಾಹರಣೆ ಕೊಡಿ. ಉತ್ತರ, ರೈಲು ಮಾರ್ಗ, ರಸ್ತೆ, ವಸತಿ, ಕೈಗಾರಿಕಾ, ನೀರಾವರಿ ಯೋಜನೆಗಳು. ಪ್ರಶ್ನೆ 15, ಪ್ರಾಥಮಿಕ ವಲಯವನ್ನು ವ್ಯಾಖ್ಯಾನಿಸಿ. ಉತ್ತರ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಾದ ರೇಷ್ಮೆ, ತೋಟಗಾರಿಕೆ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಪುಷ್ಪ ಕೃಷಿ ಮೊದಲಾದವುಗಳಲ್ಲಿ ತೊಡಗುವುದಕ್ಕೆ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಕಡೆ ಪ್ರಶ್ನೆ 1 ಅಂಕದಲ್ಲಿ ನಿರ್ಧಾರ ಕೈಗೊಳ್ಳೋದು ಎಂದರೆ ಏನು. ಉತ್ತರ, ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸಂದರ್ಭ, ಅನುಭವ, ವಿವೇಚನೆ, ದೃಢತೆ, ಧೈರ್ಯ ಮತ್ತು ಸ್ಪಷ್ಟತೆಯಿಂದ ತೆಗೆದುಕೊಳ್ಳೋ ನಿರ್ಣಯಕ್ಕೆ ನಿರ್ಧಾರ ಅಂತ ಕರಿತೀವಿ. ಇಲ್ಲಿಗೆ 1 ಅಂಕದ ಪ್ರಶ್ನೆಗಳು ಮುಗಿತು. ಇನ್ನು 2 ಅಂಕದಲ್ಲಿ ಒಟ್ಟು ನಿಮಗೆ 8 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 16 ಅಂಕ. 17ನೇ ಪ್ರಶ್ನೆಗೆ ಹೋಗೋಣ.
ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೊಳಿಸಿದ ಆಡಳಿತ ಸುಧಾರಣೆಗಳು ಯಾವುವು? ಸೊ ಈ ಥರ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಮಿನಿಮಮ್ 4 ಪಾಯಿಂಟ್ಸ್ ಆದರೂ 2 ಮಾರ್ಕ್ಸಿಗೆ ಬರೀಬೇಕು. ಆವಾಗ ನಿಮಗೆ 2 ಅಂಕ ಕೊಡ್ತಾರೆ. ಮೊದಲನೇದು ಕಂದಾಯ ಸುಧಾರಣೆ, 2 ರಾಜಧಾನಿಯ ವರ್ಗಾವಣೆ, 3 ಸಾಂಕೇತಿಕ ನಾಣ್ಯಗಳ ಪ್ರಯೋಗ. 18ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಆಳಿದ 4 ರಾಜಮನೆತನಗಳನ್ನು ಹೆಸರಿಸಿ. ಉತ್ತರ ಸಂಗಮ, ಸಾಳುವ, ತುಳುವ, ಅರವೀಡು. ಪ್ರಶ್ನೆ 19, ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮೂಲಭೂತ ಹಕ್ಕುಗಳು ಯಾವುವು ಅಂತ ಕೇಳಿದರೆ ಸೊ ಒಟ್ಟು 6 ಮೂಲಭೂತ ಹಕ್ಕುಗಳು ಬರ್ತವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನ ಪರಿಹಾರದ ಹಕ್ಕು. ಇದರ ಪ್ರಶ್ನೆಯ ಬದಲಾಗಿ ಕೇಳಿದ್ರು ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಅಂತ ಕೇಳಿದ್ರು. ಅದು ಪ್ರಶ್ನೆ ಉತ್ತರ ನೋಡುವ. ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯೋಮಿತಿ ಹೊಂದಿರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರ್ದು, ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರ್ದು. ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸ್ತಕ್ಕಂಥ ಅರ್ಹತೆಯನ್ನು ಆತ ಹೊಂದಿರಬೇಕು. 20ನೇ ಪ್ರಶ್ನೆ, ಕುಟುಂಬ ಸಮಾಜದ ಘಟಕ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ ಕುಟುಂಬಗಳಿಂದಲೇ ನೆರೆಹೊರೆ ಗ್ರಾಮ ರಾಷ್ಟ್ರ ನಿರ್ಮಾಣ ಆಗ್ತದ. ಕುಟುಂಬ ಸದಸ್ಯರಿಗೆ ಸಾಮಾಜಿಕ ಹೊಣೆಗಾರಿಕೆ ಅರಿವು ಮೂಡಿಸ್ತದ. ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳ ನಿಯಂತ್ರಣ ಮಾಡ್ತದ. ಕುಟುಂಬ ಸರ್ವವ್ಯಾಪಿಯಾದದ್ದು, ಶಾಶ್ವತವಾದದ್ದು, ಪರಂಪರಾಗತ ಘಟಕ ಆಗಿರುವಂಥದ್ದು. ಕುಟುಂಬದ ಪ್ರಕಾರಗಳು ಯಾವುವು ಅಂತ 20ನೇ ಪ್ರಶ್ನೆಯಲ್ಲಿ 2 ಕೇಳಿದ್ರು. ಅದರ ಒಂದು ಪ್ರಕಾರಗಳನ್ನು ನೋಡೋದಾದ್ರೆ ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ, ಆಧುನಿಕ ಕೇಂದ್ರ ಕುಟುಂಬ ಅಂತ ಈ 3 ಪ್ರಕಾರಗಳನ್ನು ಬರಿಬೇಕು. 21ನೇ ಪ್ರಶ್ನೆ, ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು? ಉತ್ತರ ನೋಡುವ. ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಇವು ಕರ್ನಾಟಕದ 4 ಆಡಳಿತದ ವಿಭಾಗಗಳು. ಪ್ರಶ್ನೆ 22, ಕಾವೇರಿ ನದಿಯ ಉಪನದಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಕಾವೇರಿ ನದಿಗೆ ಬಹಳ ಉಪನದಿಗಳು ಬರ್ತವೆ. ಅದರಲ್ಲಿ ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಪಿಲೆ, ಸುವರ್ಣವತಿ. ಆದಾಯದ ಮೂಲಗಳು ಯಾವುವು ಅಂತ 23ನೇ ಪ್ರಶ್ನೆ ಇತ್ತು. ಅದು ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂತ 2 ಪಾಯಿಂಟ್ಸ್ ಬರಿಬೇಕು. ಕಡೆ ಪ್ರಶ್ನೆ ಇದೆ, ನಿಯಂತ್ರಣದ ಪ್ರಮುಖ ಧ್ಯೇಯಗಳು ಏನು ಅಂತ ಕೇಳಿದ್ದಾರೆ. ಇದರಲ್ಲಿ ಸಂಸ್ಥೆಯಲ್ಲಿ ಶಿಸ್ತು ಹಾಗೂ ದಕ್ಷತೆಯ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು. ಚಟುವಟಿಕೆಗಳನ್ನು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಬೇಕು. ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳನ್ನು ಮುಂದುವರಿಯುವಂತೆ ಮಾಡಬೇಕು ಅಂತಕ್ಕಂಥದ್ದು ಇದರಲ್ಲಿ ಬರಿಬೇಕು. 3 ಅಂಕದಲ್ಲಿ ಪ್ರಶ್ನೆಗಳು, ಅವುಗಳನ್ನು 6 ಪಾಯಿಂಟ್ಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಒಟ್ಟಾರೆ 9 ಪ್ರಶ್ನೆಗಳು, ಒಂದೊಂದಕ್ಕೆ 3 ಅಂಕ, ಒಟ್ಟು 27 ಅಂಕ. ಜೀಸಸ್ ಕ್ರಿಸ್ತರ ಬೋಧನೆಗಳನ್ನು ವಿವರಿಸಿರಿ ಅಂತ ಕೇಳಿದರೆ ಉತ್ತರ ನೋಡುವ. ದೇವರ ಸ್ಥಾನದಲ್ಲಿ ತಂದೆಯನ್ನು ಕಲ್ಪಿಸಿಕೊಳ್ಳೋದು, ಮಾನವ ಸಂಕುಲನದ ಭಾತೃತ್ವ, ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ, ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು, ಮಾನವನ ಸೇವೆಯೇ ದೇವರ ಸೇವೆಗೆ ಸಮ ಅಂತ ಯಾರು ಜೀಸಸ್ ಕ್ರಿಸ್ತರ ಬೋಧನೆಗಳು. ಅದರ ಬದಲಾಗಿ ಇನ್ನೊಂದು ಪ್ರಶ್ನೆ ಇತ್ತು, ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಉತ್ತರ ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಶೈಲಿಯನ್ನು ಪರಿಚಯವನ್ನು ಮಾಡಿಕೊಡ್ತಾರೆ. ಕಮಾನುಗಳು, ಗುಮ್ಮಟಗಳು ಮತ್ತು ಮೀನಾರ್ಗಳ ಇವರ ಮುಖ್ಯ ಲಕ್ಷಣಗಳು. ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸ, ಧರ್ಮಶಾಲೆಗಳನ್ನು ನಿರ್ಮಾಣ ಮಾಡಿದರು. ಉದಾಹರಣೆಗೆ ದೆಹಲಿಯ ಕುವತ್ತುಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮೈತ್ ಖಾನಾ ಮಸೀದಿಗಳು ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಇತ್ತು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, 25 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆ 26ರಿಂದ ಕಡೆಯವರೆಗೂ ಕೂಡ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹಾಗೂ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ಹಿಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನಿರೀಕ್ಷಣೆ ಮಾಡಿ. ಹೆಚ್ಚಿನ ಯೂಟ್ಯೂಬ್ ಚಾನಲ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.